ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ಗೆಲುವಿನ ಹಾದಿಯಲ್ಲಿ ಅಡೆತಡೆಗಳು ಬರುವುದು ಸಾಮಾನ್ಯ. ಆದರೆ ಆ ಅಡೆತಡೆಗಳನ್ನೇ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಏರುವವನೇ ನಿಜವಾದಂತಹ ಸಾಧಕ. ನಿಮ್ಮಲ್ಲಿರುವಂತಹ ಅದಮ್ಯ ಚೈತನ್ಯ ಮತ್ತು ಛಲವೇ ನಿಮ್ಮನ್ನ ಗುರಿಯತ್ತ ಕೊಂಡೊಯ್ಯುವ ಚಾಲಕ ಶಕ್ತಿ. ಧೈರ್ಯದಿಂದ ಮುನ್ನಡೆಯಿರಿ, ಆಗ ಯಶಸ್ಸು ನಿಮ್ಮ ಪಾದದಡಿ ಇರುವಂತದ್ದನ್ನ ಈ ದಿನ ನೀವು ಖಂಡಿತವಾಗಿ ನೋಡ್ತೀರ. ಇಂದು ಆರ್ಥಿಕವಾಗಿ ಸ್ಥಿರವಾಗಿರುವಂತಹ ದಿನ. ಹೊಸ ಆಸ್ತಿ ಅಥವಾ ವಾಹನ ಖರೀದಿಯ ಬಗ್ಗೆ ಆಲೋಚಿಸುತ್ತಿದ್ದರೆ ಇಂದು ಯೋಜನೆಯನ್ನ ರೂಪಿಸಲು ಉತ್ತಮವಾದಂತಹ ಸಮಯ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಲಾಭದ ನಿರೀಕ್ಷೆ ಇದೆ, ಆದರೆ ಸಾಲ ನೀಡುವ ವಿಷಯದಲ್ಲಿ ಜಾಗರೂಕರಾಗಿರಿ. ಇಂದು ನೀಡಿದ ಹಣ ಮರಳಿ ಬರುವುದು ಸ್ವಲ್ಪ ವಿಳಂಬವಾಗಬಹುದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಅತ್ಯಂತ ಕ್ರಿಯಾಶೀಲ ದಿನವಾಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು, ಅವುಗಳನ್ನ ಸಮರ್ಥವಾಗಿ ನಿಭಾಯಿಸುವಿರಿ. ವ್ಯಾಪಾರಸ್ಥರಿಗೆ ದೂರದ ಊರಿನ ವ್ಯವಹಾರಗಳಿಂದ ಉತ್ತಮ ಲಾಭದ ಸೂಚನೆ ಇರುವಂತದ್ದು. ಸರ್ಕಾರಿ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇಂದು ಪ್ರಗತಿಯಾದಂತಹ ದಿನ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನವು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವನ್ನ ನೀಡುವಂತದ್ದು. ಇನ್ನು ಕುಟುಂಬದ ಸದಸ್ಯರ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸುಖಾಂತಗೊಳ್ಳಲಿವೆ. ಸಂಗಾತಿಯು ನಿಮ್ಮ ಆಸೆಗಳಿಗೆ ಬೆಂಬಲವಾಗಿ ನಿಲ್ಲುವರು. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ಘಟನೆಗಳು ಕೂಡ ಜರುಗುವಂತಹ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿಯ ವೇಳೆಗೆ ದೈಹಿಕ ಸುಸ್ತು ಕಾಣಿಸಿಕೊಳ್ಳಬಹುದು. ಕಣ್ಣಿನ ಉರಿ ಅಥವಾ ಉಷ್ಣ ಸಂಬಂಧಿ ಸಮಸ್ಯೆಗಳಿಂದ ಪಾರಾಗಲು ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಶೀತಲ ಪದಾರ್ಥಗಳನ್ನ ಸೇವಿಸಬೇಡದು. ನೀವು ಇಂದು ಶಿವರಾಧನೆಯನ್ನ ಮಾಡುವಂಥದ್ದು. ಮುಂಜಾನೆ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಕೆಲಸದಲ್ಲಿ ಏಕಾಗ್ರತೆಯು ಕೂಡ ದೊರೆಯುವಂತದ್ದನ್ನ ನೋಡ್ತೀರ. ಇನ್ನು ದಾನವನ್ನ ಮಾಡುವಂಥದ್ದು. ಬಡವರಿಗೆ ಅಥವಾ ಅರ್ಚಕರಿಗೆ ಅರಿಶಿನ ಅಥವಾ ಕೆಂಪು ಬಣ್ಣದ ಬೇಳೆಯನ್ನ ದಾನವಾಗಿ ಮಾಡುವುದು ಕೂಡ ಶುಭ ಫಲವನ್ನ ನೀಡುವಂಥದ್ದು. ಇನ್ನು ಮಂಗಳನ ಮಂತ್ರವನ್ನ ಪಠಿಸುವಂಥದ್ದು. ಮಂಗಳ ಗ್ರಹದ ಬಲಕ್ಕಾಗಿ ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ ಪಠನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಧೈರ್ಯವನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡುವಂಥದ್ದನ್ನ ನೋಡ್ತೀರ. ಇನ್ನು ಜಲದರ್ಪಣವನ್ನ ಮಾಡುವಂಥದ್ದು. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ ಮನಸ್ಸಿನ ಸಂಕಲ್ಪಗಳನ್ನ ಪ್ರಾರ್ಥನೆಯನ್ನ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಅತಿ ಹೆಚ್ಚಾಗಿ ಬಳಸುವುದರಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುವಂತದ್ದನ್ನ ನೋಡ್ತೀರಾ. ವೃಷಭ ರಾಶಿಯವರಿಗೆ ತಾಳ್ಮೆ ಎನ್ನುವುದು ಕೇವಲ ಕಾಯುವ ಕಲೆಯಲ್ಲ, ಕಾಯುವಾಗಲೂ ಸಕಾರಾತ್ಮಕವಾಗಿ ಇರುವಂತಹ ಶಕ್ತಿ. ನೆನಪಿಡಿ, ಮರವು ಹಣ್ಣು ಬಿಡಲು ಸಮಯ ಬೇಕೇ ಬೇಕು. ಹಾಗೆಯೇ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲು ಕಾಲ ಪಕ್ವವಾಗಬೇಕಿದೆ. ನಂಬಿಕೆ ಕಳೆದುಕೊಳ್ಳಬೇಡಿ, ಯಶಸ್ಸು ಹತ್ತಿರದಲ್ಲಿರುವಂತದ್ದನ್ನ ಖಂಡಿತವಾಗಿ ಈ ದಿನ ನೀವು ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಯಾವುದೇ ಕಾರಣಕ್ಕೂ ಇಳಿಯಬೇಡಿ. ನಿಮ್ಮ ದಕ್ಷತೆಯ ಮೇಲೆ ನಂಬಿಕೆ ಇಡಿ. ಸಂಜೆಯ ವೇಳೆಗೆ ಕೆಲಸದಲ್ಲಿ ಸಫಲತೆಯನ್ನ ಕಾಣುವಂತಹ ದಿನ. ವ್ಯಾಪಾರಸ್ಥರಿಗೆ ಲಾಭದ ಪ್ರಮಾಣ ಸುಧಾರಣೆಯಾಗುವಂಥದ್ದು. ಆದರೆ ದೂರದೃಷ್ಟಿಯ ಹೂಡಿಕೆಗಳಿಗೆ ಇದು ಒಳ್ಳೆಯ ಸಮಯ. ಭೂಮಿ ಅಥವಾ ಆಸ್ತಿ ವ್ಯವಹಾರಗಳಲ್ಲಿ ಪ್ರಗತಿ ಕೂಡ ಕಂಡು ಬರುವಂತದ್ದನ್ನ ಈ ದಿನ ನೀವು ಖಂಡಿತವಾಗಿ ನೋಡ್ತೀರಾ. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಸ್ಥಿರವಾಗಿರುವಂತದ್ದು, ಆದರೆ ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಕುಟುಂಬದ ಅವಶ್ಯಕತೆಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಉತ್ತಮವಾದುದು. ಇನ್ನು ಆಕಸ್ಮಿಕ ಧನಲಾಭಕ್ಕಿಂತ ಹೆಚ್ಚಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಂದು ದೊರೆಯುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗಬಹುದಾದಂತಹ ದಿನ. ಮೌನವಾಗಿರುವುದು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಇಂದಿನ ಅಗತ್ಯವಾದುದು. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದಾದಂತಹ ದಿನ. ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತೋಷವನ್ನ ಈ ದಿನ ಕಾಣುವಂತಹ ದಿನ. ಇನ್ನು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ವಿಶೇಷವಾಗಿ ಕುತ್ತಿಗೆ ಅಥವಾ ಬೆನ್ನು ನೋವಿನ ಸಮಸ್ಯೆ ಕೂಡ ಕಾಡಬಹುದಾದಂತಹ. ಮಾನಸಿಕ ಶಾಂತಿಗಾಗಿ ಧ್ಯಾನವನ್ನ ಮಾಡುವುದು ಉತ್ತಮವಾದುದು. ಇನ್ನು ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸಬೇಕಾಗುತ್ತೆ. ಶುದ್ಧವಾದ ನೀರನ್ನ ಅಧಿಕವಾಗಿ ಕುಡಿಯುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಶಿವನ ಆರಾಧನೆಯನ್ನು ಮಾಡುವಂಥದ್ದು. ಇಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಬಿಳಿ ಹೂಗಳನ್ನು ಅರ್ಪಿಸಿ ಅಥವಾ ಮನೆಯಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಅಭಿಷೇಕವನ್ನ ಮಾಡುವಂಥದ್ದು. ಸಾಧ್ಯವಾದರೆ ಶಿವನಿಗೆ ಹಸಿ ಹಾಲಿನಿಂದ ಅಭಿಷೇಕವನ್ನ ಮಾಡಿ. ಇದು ನಿಮ್ಮ ಮನಸ್ಸಿನ ಆತಂಕಗಳನ್ನ ದೂರ ಮಾಡಿ ನೆಮ್ಮದಿಯನ್ನ ನೀಡುವಂಥದ್ದು. ಇನ್ನು ದಾನವನ್ನ ಮಾಡುವಂಥದ್ದು. ಬಡವರಿಗಾಗಿರ್ಬೋದು ಅಥವಾ ಅರ್ಹರಿಗೆ
ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ರಾಶಾಧಿಪತಿ ಶುಕ್ರನ ಅನುಗ್ರಹಕ್ಕೆ ಕಾರಣವಾಗುವಂಥದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ನೀಲಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ ಬಳಸುವುದಾದರೆ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿದ್ದಲ್ಲಿ ಈ ದಿನ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ನೋಡ್ತೀರಾ. ಮಿಥುನ ರಾಶಿಯವರಿಗೆ ಯೋಚನೆಗಳು ನಿಮ್ಮ ಬದುಕಿನ ದಾರಿಯನ್ನ ರೂಪಿಸುತ್ತವೆ. ಸಣ್ಣ ಅಡೆತಡೆಗಳಿಗೆ ಹೆದರಿ ಗುರಿಯನ್ನ ಬದಲಿಸಬೇಡಿ. ಬದಲಾಗಿ ಗುರಿಯನ್ನು ತಲುಪುವ ಹಾದಿಯನ್ನ ಬದಲಿಸಿಕೊಳ್ಳಿ. ನಿಮ್ಮಲ್ಲಿರುವಂತಹ ಅನ್ವೇಷಣಾ ಮನೋಭಾವವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿಯಾಗುವಂಥದ್ದು. ಇಂದು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ. ಆದರೆ ಕೆಲಸದ ಒತ್ತಡದಿಂದಾಗಿ ರಾತ್ರಿ ವೇಳೆ ನಿದ್ರಾಹೀನತೆ ಅಥವಾ ಮಾನಸಿಕ ಆತಂಕ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಾಧ್ಯವಾದರೆ ಸಣ್ಣ ಪ್ರವಾಸ ಅಥವಾ ವಾಕಿಂಗ್ ಮಾಡುವ ಮೂಲಕ ಮನಸ್ಸನ್ನ ಹಗುರಗೊಳಿಸಿಕೊಳ್ಳಿ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗಬಹುದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಸಮಾಧಾನದಿಂದ ವರ್ತಿಸುವುದು ಉತ್ತಮವಾದುದು. ಇನ್ನು ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದಾದಂತಹ ದಿನ. ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಮುದವು ಸಿಗುವಂತಹದ್ದು. ಇನ್ನು ಹಣಕಾಸಿನ ಹರಿವು ಸುಧಾರಣೆಯಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವನ್ನ ನಿರೀಕ್ಷಿಸಬಹುದು. ಇಂದು ಅನಗತ್ಯ ವಿಲಾಸಿ ವಸ್ತುಗಳಿಗಾಗಿ ಹಣ ಖರ್ಚು ಮಾಡುವಂತಹ ಸಂಭವವಿರುವುದರಿಂದ ಅವಯವದ ಬಗ್ಗೆ ಸ್ವಲ್ಪ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ವಾಹನ ಅಥವಾ ಆಸ್ತಿ ಖರೀದಿಯ ಮಾತುಕತೆಗಳು ಸದ್ಯಕ್ಕೆ ಮುಂದೂಡುವುದು ಕೂಡ ಉತ್ತಮವಾದುದು. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಸಂವಹನ ಕಲೆಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಂತಹ ಕಡತಗಳು ವಿಲೇವಾರಿಯಾಗಲಿವೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿಗಳು ಬರಬಹುದು. ಊರಿನಿಂದ ಲಾಭದಾಯಕ ಸುದ್ದಿಗಳ ಜೊತೆಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ಸಮಯ. ಆದರೆ ಸಹೋದ್ಯೋಗಿಗಳೊಂದಿಗೆ ಯಾವುದೇ ಕಾರಣಕ್ಕೂ ವಾದ ಮಾಡುವುದನ್ನ ನೀವು ಬಿಡಬೇಕಾಗುತ್ತೆ. ಇಂದು ಶಿವರಾಧನೆಯನ್ನ ಮಾಡುವಂಥದ್ದು. ಇಂದು ಶಿವಲಿಂಗಕ್ಕೆ ಅಕ್ಕಿ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದರಿಂದ ಮನಸ್ಸಿನ ಗೊಂದಲವೂ ಕೂಡ ನಿವಾರಣೆಯಾಗುವಂಥದ್ದನ್ನ ನೋಡ್ತೀರ. ಇನ್ನು ಧಾನ್ಯವನ್ನ ದಾನವಾಗಿ ಮಾಡುವಂಥದ್ದು. ಹಸಿದ ಹಕ್ಕಿಗಳಿಗೆ ಸ್ವಲ್ಪ ಅಕ್ಕಿ ಅಥವಾ ಹೆಸರು ಬೇಳೆಯನ್ನ ಆಹಾರವಾಗಿ ನೀಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ಬುಧ ದೋಷವನ್ನ ಶಾಂತಗೊಳಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಶುಭವನ್ನ ತರುವಂತದ್ದನ್ನ ನೋಡ್ತೀರ. ಇನ್ನು ಹಿರಿಯರ ಆಶೀರ್ವಾದ ನಿಮಗೆ ಬೇಕಾಗಿರುವಂಥದ್ದು. ಮನೆಯಲ್ಲಿರುವಂತಹ ಹಿರಿಯರ ಕಾಲ ಮುಟ್ಟಿ ನಮಸ್ಕಾರವನ್ನ ಮಾಡಿದರೆ ಕೆಲಸಕ್ಕೆ ಹೋಗುವಂಥದ್ದು. ಇದರಿಂದ ಕಾರ್ಯ ಜಯವಾಗುವಂಥದ್ದನ್ನ ಖಂಡಿತವಾಗಿ ಈ ದಿನ ನೀವು ನೋಡ್ತೀರ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಈ ದಿನ ಖಂಡಿತವಾಗಿ ನೀವು ಕಾಣ್ತೀರ. ಕಟಕ ರಾಶಿಯವರು ನದಿ ತನ್ನ ಹರಿವನ್ನ ನಿಲ್ಲಿಸುವುದಿಲ್ಲ. ಅದು ಕಲ್ಲುಗಳನ್ನ ಕೊರೆದು ತನ್ನ ಹಾದಿಯನ್ನ ಮಾಡಿಕೊಳ್ಳುತ್ತದೆ. ಹಾಗೆಯೇ ನಿಮ್ಮಲ್ಲಿರುವಂತಹ ಸಂಕಲ್ಪ ಒಲವು ಎಂತಹ ಅಡೆತಡೆಗಳನ್ನ ಮೆಟ್ಟಿ ನಿಂತು ನಿಮ್ಮನ್ನ ಗುರಿಯತ್ತ ಕೊಂಡೊಯ್ಯುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭವೂ ಕೂಡ ದೊರೆಯುವಂಥದ್ದು. ಆದರೆ ಮನೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ರಿಪೇರಿ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಖರ್ಚು ಮಾಡುವಂತಹ ಸಂಭವವಿದೆ. ಹಣಕಾಸಿನ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ತಾಯಿಯ ಕಡೆಯಿಂದ ಶುಭ ಸುದ್ದಿ ಅಥವಾ ಸಹಕಾರ ದೊರೆಯಲಿದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡುವುದರಿಂದ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂಥದ್ದು. ಅವಿವಾಹಿತರಿಗೆ ಹಿರಿಯರ ಸಮ್ಮತಿಯೊಂದಿಗೆ ವಿವಾಹದ ಮಾತುಕತೆಗಳು ಕೂಡ ಪ್ರಗತಿಯನ್ನ ಕಾಣುವಂಥದ್ದನ್ನ ಈ ದಿನ ನೀವು ನೋಡ್ತೀರ. ಇನ್ನು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ನಿಮ್ಮ ಮೃದು ಸ್ವಭಾವ ಮತ್ತು ತಾಳ್ಮೆಯು ಸಂಕೀರ್ಣವಾದ ಸಮಸ್ಯೆಗಳನ್ನ ಬಗೆಹರಿಸಲು ಸಹಾಯವನ್ನ ಮಾಡುತ್ತವೆ. ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಕೂಡ ದೊರೆಯುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭದಾಯಕ ವಹಿವಾಟುಗಳು ನಡೆಯಲಿವೆ. ಕಲೆ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂಥದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಇಂದು ನಿಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಅನಗತ್ಯ ಆಲೋಚನೆಗಳಿಂದಾಗಿ ಮನಸ್ಸು ಚಂಚಲವಾಗಬಹುದು. ಶೀತ ಅಥವಾ ಅಲರ್ಜಿಯಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ತಂಪು ಪಾನೀಯಗಳಿಂದ ದೂರವಿರಿ. ರಾತ್ರಿ ಲಘು ಆಹಾರವನ್ನ ಸೇವಿಸುವುದು
ತುಂಬಾ ಒಳ್ಳೆಯದು. ಇಂದು ಕ್ಷೀರದಾನವನ್ನ ಮಾಡುವಂಥದ್ದು, ಬಡವರಿಗೆ ಅಥವಾ ಅರ್ಹರಿಗೆ ಹಾಲು ಅಥವಾ ಹಾಲಿನಿಂದ ಮಾಡಿದಂತಹ ಪದಾರ್ಥಗಳನ್ನ ದಾನವಾಗಿ ಮಾಡಿ. ಇದು ಚಂದ್ರಗ್ರಹದ ಅನುಗ್ರಹಕ್ಕೆ ಕಾರಣವಾಗುವಂಥದ್ದು. ಇನ್ನು ನಿಮ್ಮ ಅಮ್ಮನ ಆಶೀರ್ವಾದ, ಮನೆಯಲ್ಲಿ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಕೆಲಸವನ್ನ ಆರಂಭಿಸಬೇಕಾಗುತ್ತೆ. ಇದು ನಿಮಗೆ ಸಕಲ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿಯನ್ನ ನೀಡುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಶಿವನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ವಿಶೇಷ ಪರಿಹಾರವಾಗಿ ಮುಂಜಾನೆ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ ಪಠಿಸುವುದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಶಾಂತಿಯು ಕೂಡ ದೊರೆಯುವಂಥದ್ದನ್ನ ಕಾಣ್ತೀರ. ಇನ್ನು ಇಂದು ಬಿಳಿ ಅಥವಾ ಬೆಳ್ಳಿ ಬಣ್ಣದ ಉಡುಪನ್ನ ಧರಿಸುವುದು ಅಥವಾ ಬಿಳಿ ಬಣ್ಣದ ಕರವಸ್ತ್ರವನ್ನ ಬಳಸುವುದು ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸುವಂಥದ್ದನ್ನ ನೋಡ್ತೀರ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರು ನೀವು ಹುಟ್ಟಿನಿಂದಲೇ ರಾಜಗುಣವನ್ನ ಉಳ್ಳವರು. ನಿಮ್ಮ ಶಕ್ತಿಯನ್ನ ಸಕಾರಾತ್ಮಕವಾಗಿ ಬಳಸಿ. ಇಂದು ನೀವು ಮಾಡುವ ಪ್ರಯತ್ನಗಳು ಭವಿಷ್ಯದ ದೊಡ್ಡ ಯಶಸ್ಸಿಗೆ ನಾಂದಿಯಾಗಲಿವೆ. ಸಿಂಹದ ಹೆಜ್ಜೆ ಸದ್ದಿಲ್ಲದಿದ್ದರೂ ಅದರ ಗಾಂಭೀರ್ಯಕ್ಕೆ ಕಾಡೆ ನಡುಗುವಂಥದ್ದು. ಹಾಗೆಯೇ ನಿಮ್ಮ ಸಾಧನೆ ಅಬ್ಬರವಿಲ್ಲದೆ ಸದ್ದಿಲ್ಲದೆ ಸಾಗಲಿ. ಅದರ ಫಲಿತಾಂಶ ಇಡೀ ಜಗತ್ತಿಗೆ ತಿಳಿಯುವಂತೆ ಇರುವಂಥದ್ದು. ನಿಮ್ಮನ್ನ ನೀವು ನಂಬಬೇಕು. ಆಗ ಜಗತ್ತು ನಿಮ್ಮ ಹಿಂದೆ ಬರುವಂಥದ್ದನ್ನ ನೀವು ಶೀಘ್ರವಾಗಿ ಖಂಡಿತವಾಗಿ ನೋಡ್ತೀರಾ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಕಚೇರಿಯಲ್ಲಿ ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸುತ್ತಾರೆ. ವ್ಯಾಪಾರಸ್ಥರಿಗೆ ಸರ್ಕಾರಿ ಮೂಲಗಳಿಂದ ಅಥವಾ ಪ್ರಭಾವಿ ವ್ಯಕ್ತಿಗಳಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾದಂತಹ ದಿನ. ಇನ್ನು ಹಣಕಾಸಿನ ಹರಿವು ಕೂಡ ಉತ್ತಮವಾಗಿರುವಂಥದ್ದು. ಆದರೂ ಶೋಕಿಗಾಗಿ ಅಥವಾ ಅನಗತ್ಯ ವಿಲಾಸಿ ವಸ್ತುಗಳಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗುವಂತಹ ಸಂಭವವಿದೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುವಂತಹ ದಿನ. ಈ ಹಿಂದೆ ಯಾರಿಗಾದರೂ ನೀಡಿದ್ದಂತಹ ಸಾಲ ಮರಳಿ ಬರುವಂತಹ ಸೂಚನೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕು. ಮನೆಯ ಸದಸ್ಯರೊಂದಿಗೆ ಸಣ್ಣ ಪ್ರವಾಸ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಯೋಗವು ಇರುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಸೌಂದರ್ಯಯುತ ಸಂಬಂಧವನ್ನ ಕಾಣುವಂತಹ ದಿನ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿಯ ಆಯ್ಕೆಯ ಬಗ್ಗೆ ಮಾತುಕತೆಗಳು ಕೂಡ ನಡೆಯಬಹುದಾದಂತಹ ದಿನ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯವು ಇಂದು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಸಾಹಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಉಷ್ಣ ಸಂಬಂಧಿತ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಸೇವಿಸಿ ಮತ್ತು ಸೂರ್ಯನ ಶಾಖಕ್ಕೆ ಅತಿಯಾಗಿ ಒಡ್ಡಿಕೊಳ್ಳಬೇಡಿ. ಇಂದು ಸೂರ್ಯನ ದರ್ಶನವನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ನೀರನ್ನ ಅರ್ಪಿಸಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ದಾನವನ್ನ ಮಾಡುವಂಥದ್ದು. ಬಡವರಿಗೆ ಅಥವಾ ನಿರ್ಗತಿಕರಿಗೆ ಗೋಧಿ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಿ. ಇದು ನಿಮ್ಮ ರಾಶಾಧಿಪತಿಯಾದಂತಹ ಸೂರ್ಯನ ಕೃಪೆಗೆ ಪಾತ್ರರಾಗಲು ನೆರವಾಗುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ ಅಥವಾ ತಿಳಿ ಕೆಂಪು ಬಣ್ಣಕ್ಕೆ ಪ್ರಾಮುಖ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಶಿವನಿಗೆ ಅಭಿಷೇಕವನ್ನ ಮಾಡಿಸುವುದು ಅಥವಾ ಮನೆಯಲ್ಲಿ ಶಿವನ ಫೋಟೋ ಮುಂದೆ ದೀಪವನ್ನು ಹಚ್ಚಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಬಂಗಾರದ ಬಣ್ಣವನ್ನ ಬಳಸಿ. ಕನ್ಯಾ ರಾಶಿಯವರು ನೀವು ಯಾವುದೇ ಕೆಲಸವನ್ನಾದರೂ ಅತ್ಯಂತ ನಿಖರವಾಗಿ ಮಾಡುವ ಗುಣವನ್ನ ಹೊಂದಿದ್ದೀರಿ. ಇಂದು ನಿಮ್ಮ ಅದೇ ಸಾಮರ್ಥ್ಯವನ್ನ ಆತ್ಮವಿಶ್ವಾಸದಿಂದ ಬಳಸಬೇಕಾಗುತ್ತೆ. ಆಗ ಯಶಸ್ಸು ನಿಮ್ಮ ಬೆನ್ನಗಿರುವಂತದ್ದನ್ನ ಖಂಡಿತವಾಗಿ ನೋಡ್ತೀರಾ. ಪರಿಪೂರ್ಣತೆಗಾಗಿ ಕಾಯಬೇಡಿ, ಬದಲಾಗಿ ಆರಂಭಿಸುವುದರಲ್ಲಿ ನಂಬಿಕೆ ಇಡಬೇಕಾಗುತ್ತೆ. ಸಣ್ಣ ಹೆಜ್ಜೆಗಳೇ ಕಾಲಕ್ರಮೇಣ ಮೈಲುಗಲ್ಲಗಳಾಗುವಂಥದ್ದು. ನಿಮ್ಮ ಮೇಲಿನ ಶಿಸ್ತು ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಯಶಸ್ಸಿನ ಮಂತ್ರವಾಗುವಂಥದ್ದು. ಇಂದು ಆರ್ಥಿಕವಾಗಿ ಸುಧಾರಣೆ ಕಂಡುಬರುವಂಥದ್ದು. ನಿಮಗೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಬಹುದು. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವ್ಯಯಿಸುವಂತಹ ಸಂಭವವಿದೆ. ಹೂಡಿಕೆ ಮಾಡುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಅನಿರೀಕ್ಷಿತ ಧನಲಾಭದ ಯೋಗವೂ ಕೂಡ ಇರುವಂತದ್ದನ್ನ ಖಂಡಿತವಾಗಿ ಈ ದಿನ ನೋಡ್ತೀರಾ. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ವ್ಯವಸ್ಥಿತ ಕೆಲಸದ ಶೈಲಿಯಿಂದ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ವ್ಯಾಪಾರಸ್ಥರಿಗೆ ಬಾಕಿ ಇದ್ದ ಹಣ ವಾಪಸ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ವ್ಯವಹಾರವನ್ನ ಆರಂಭಿಸಲು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಇದು ಒಳ್ಳೆಯ ಸಮಯ. ಐಟಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಶುಭ ಸುದ್ದಿಯನ್ನ ಕೇಳುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ.
ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆ ವೇಳೆಗೆ ಮಧುರ ಬಾಂಧವ್ಯ ಮರುಕಳಿಸುವಂಥದ್ದು. ಮನೆಯಲ್ಲಿ ನಡೆಯಲಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದಾದಂತಹ ದಿನ. ದೂರದ ಸಂಬಂಧಗಳಿಂದ ಶುಭ ಸುದ್ದಿಯನ್ನ ಕೇಳುವಂತಹ ದಿನ. ಇನ್ನು ಆರೋಗ್ಯದ ವಿಚಾರವಾಗಿ ಇಂದು ನಿಮಗೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂಥದ್ದು. ಆದರೆ ಅತಿಯಾದ ಮಾನಸಿಕ ಒತ್ತಡದಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗಬಹುದು. ನಾರುಯುಕ್ತ ಆಹಾರವನ್ನ ಹೆಚ್ಚಾಗಿ ಸೇವನೆಯನ್ನ ಮಾಡಬೇಕಾಗುತ್ತೆ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ಕೂಡ ಪಡೆಯಬೇಕಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ಮುಂಜಾನೆ ಶಿವನಿಗೆ ಬಿಳಿ ಹೂವು ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮನಸ್ಸಿನ ಗೊಂದಲಗಳು ಕೂಡ ನಿವಾರಣೆಯಾಗುವಂಥದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಅಕ್ಕಿ ಅಥವಾ ಬಿಳಿ ಬಣ್ಣದ ಆಹಾರವನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಗ್ರಹಗತಿಗಳನ್ನ ಸುಧಾರಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಅಥವಾ ಬಿಳಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಸಕಾರಾತ್ಮಕತೆಯನ್ನ ಹೆಚ್ಚಿಸುವಂತದ್ದನ್ನ ನೋಡ್ತೀರಾ. ಇನ್ನು ಪಕ್ಷಿಗಳ ಸೇವೆಯನ್ನ ಮಾಡುವಂಥದ್ದು. ಮನೆಯ ಟೆರೆಸ್ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನ ಇಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿ. ತುಲಾರಾಶಿಯವರು ನೀವು ನೈಸರ್ಗಿಕವಾಗಿಯೇ ನ್ಯಾಯಪ್ರಿಯರು. ನಿಮ್ಮ ಈ ಗುಣವೇ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ವಿವೇಚನೆಯಿಂದ ವರ್ತನೆಯನ್ನು ಮಾಡಬೇಕಾಗುತ್ತೆ. ಯಶಸ್ಸು ಆಗ ನಿಮ್ಮದಾಗುವಂಥದ್ದನ್ನ ನೋಡ್ತೀರ. ಜೀವನವು ತಕ್ಕಡಿ ಇದ್ದಂತೆ, ಅಲ್ಲಿ ಸುಖ ಮತ್ತು ಕಷ್ಟಗಳು ಸಮನಾಗಿರುವಂಥದ್ದು. ಇಂದು ನೀವು ಅನುಭವಿಸುತ್ತಿರುವಂತಹ ಸಣ್ಣ ಅಡೆತಡೆಗಳು ನಾಳೆಯ ದೊಡ್ಡ ಸಮತೋಲಿನ ಬದುಕಿಗೆ ಪಾಠವಾಗಲಿವೆ. ಅಚಲವಾದಂತಹ ನಂಬಿಕೆ ಮತ್ತು ನಿರಂತರ ಪ್ರಯತ್ನವಿದ್ದರೆ ಯಾವುದೇ ಗುರಿಯನ್ನ ತಲುಪಲು ಕೂಡ ಸಾಧ್ಯವಾಗುವಂಥದ್ದು. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ನಿಮಗೆ ಸ್ಥಿರ ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಆದಾಗ್ಯೂ ಕೂಡ ಮನೆಗೆ ಅಗತ್ಯವಾದಂತಹ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣವನ್ನ ನೀವು ವಹಿಸಬಹುದಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನು ಹಾಕುವುದು ಮುಂದಿನ ದಿನಗಳಿಗೆ ಅನುಕೂಲಕರವಾದಂಥದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚಾಗಿರುವಂತಹ ದಿನ. ನಿಮ್ಮ ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯೂ ಕೂಡ ನಡೆಯಬಹುದಾದಂತಹ ದಿನ. ಅವಿವಾಹಿತರಿಗೆ ವಿವಾಹಕ್ಕೆ ಸಂಬಂಧಿಸಿದಂತೆ ಶುಭ ವಾರ್ತೆಗಳು ಕೂಡ ಕೇಳಿ ಬರುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮವಾಗಿರುತ್ತದೆ. ಆದರೆ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಕೂಡ ಉಂಟಾಗಬಹುದು. ಶಿಸ್ತಿನ ಜೀವನ ಶೈಲಿ ಮತ್ತು ಯೋಗಾಭ್ಯಾಸದಿಂದ ನೆಮ್ಮದಿಯನ್ನ ಪಡೆಯುವಿರುವಂತಹ ದಿನ. ಇನ್ನು ಕಾಲೋಚಿತ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಇನ್ನು ವೃತ್ತಿರಂಗದಲ್ಲಿ ನಿಮ್ಮ ಸಮತೋಲನವನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾದುದು. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಹೆಗಲೇರುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ವಿನಯದಿಂದ ವರ್ತಿಸುವುದರಿಂದ ಕಾರ್ಯಗಳು ಸುಗಮವಾಗಿ ನಡೆಯಲಿವೆ. ವ್ಯಾಪಾರಸ್ಥರಿಗೆ ದೂರದ ಊರಿನ ವ್ಯವಹಾರಗಳಿಂದ ಉತ್ತಮ ಲಾಭವೂ ಕೂಡ ದೊರೆಯುವಂತಹ ಸೂಚನೆ ಹೆಚ್ಚಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಇಂದು ಬಿಳಿ ಬಣ್ಣದ ಬಳಕೆಯನ್ನ ಮಾಡುವಂಥದ್ದು. ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇದು ಮನಸ್ಸಿನ ಚಂಚಲತೆಯನ್ನ ಕಡಿಮೆ ಮಾಡುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅಕ್ಕಿ, ಹಾಲು ಅಥವಾ ಇತರೆ ಸಾಮಾನುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರುವಂತಹ ಚಂದ್ರನ ದೋಷವನ್ನ ನಿವಾರಿಸಲು ಸಹಕಾರಿಯಾಗುವಂಥದ್ದು. ಇನ್ನು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ಬಣ್ಣಕ್ಕೆ ಆದಷ್ಟು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನ ಕಡಿಮೆ ಮಾಡುವಂಥದ್ದು. ಇನ್ನು ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ. ಸಂಜೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇನ್ನು ಮುಂಜಾನೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಜಗತ್ತು ನಿಮ್ಮನ್ನ ನಿಲ್ಲಿಸಲು ಪ್ರಯತ್ನಿಸಬಹುದು. ಆದರೆ ನಿಮ್ಮ ಒಳಗಿರುವಂತಹ ಛಲವು ನಿಮ್ಮನ್ನ ಮುನ್ನಡೆಸಬೇಕು. ಸೋಲನ್ನ ಕಂಡು ಎದೆಗುಂದಬೇಡಿ. ಏಕೆಂದರೆ ಬಿದ್ದವನು ಮತ್ತೆ ಎದ್ದಾಗ ಸಿಗುವ ವೇಗವು ಅತ್ಯಂತ ಭೀಕರವಾಗಿರುತ್ತದೆ. ನಿಮ್ಮ ತಾಳ್ಮೆಗೆ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರವಾದುದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗಿರುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ದೃಢ ನಿರ್ಧಾರಗಳು ಜಯವನ್ನ ತಂದುಕೊಡುತ್ತವೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಸೂಲಿಯಾಗುವಂತಹ ಸಂಭವವು ಹೆಚ್ಚಾಗಿರುವಂತದ್ದು. ರಿಯಲ್ ಎಸ್ಟೇಟ್ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಲ್ಲಿ ಇರುವವರಿಗೆ ಇಂದು ಲಾಭದಾಯಕವಾದಂತಹ ದಿನ. ಹೊಸ ಯೋಜನೆಗಳನ್ನ ಕೈಗೊಳ್ಳಿಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣುವಂಥದ್ದು. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ.
ಆದರೆ ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ಅಥವಾ ಮನೆಯ ದುರಸ್ತಿಗಾಗಿ ಅನಿರೀಕ್ಷಿತ ಖರ್ಚುಗಳು ಕೂಡ ಎದುರಾಗಬಹುದಾದಂತಹ ದಿನ. ಹೂಡಿಕೆ ವಿಷಯದಲ್ಲಿ ಇಂದು ಸ್ವಲ್ಪ ಜಾಗರೂಕರಾಗಿರುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಶಾಂತಿ ಕೂಡ ನೆಲೆಸಿರುವಂತಹ ದಿನ. ಜೀವನ ಸಂಗಾತಿಯಿಂದ ಭಾವನಾತ್ಮಕವಾಗಿ ಬೆಂಬಲ ಕೂಡ ದೊರೆಯುವಂಥದ್ದು ನಿಮಗೆ. ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ಕೌಟುಂಬಿಕ ಸಮಸ್ಯೆಗಳಿಗೆ ಇಂದು ವಿಶೇಷವಾದಂತಹ ಪರಿಹಾರ ಕೂಡ ಸಿಗುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ಇಂದು ಶುಭ ದಿನವಾಗಿರುವಂಥದ್ದು. ಮನಸ್ಸಿನ ಮಾತುಗಳನ್ನ ಹಂಚಿಕೊಳ್ಳಲು ಇದು ಒಳ್ಳೆಯ ಸಮಯ ಆಗಿರುವುದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸುವುದು ಅವಶ್ಯಕವಾದುದು ನಿಮಗೆ. ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಹೊಟ್ಟೆ ನೋವು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸಬೇಕಾಗುತ್ತೆ. ಮಾನಸಿಕ ನೆಮ್ಮದಿಗಾಗಿ ಸಂಜೆ ಸ್ವಲ್ಪ ಸಮಯ ಧ್ಯಾನ ಮತ್ತು ದೈಹಿಕ ವ್ಯಾಯಾಮಕ್ಕೆ ಮೀಸಲಿಡಬೇಕಾಗತ್ತೆ. ಇಂದು ಮಂಗಳದ ಮಂತ್ರವನ್ನ ಜಪವನ್ನ ಮಾಡಬೇಕಾಗುತ್ತೆ. ಓಂ ಅಂಗರಕಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂಥದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಕೆಂಪು ಬಣ್ಣದ ಆಹಾರವನ್ನ ನೀಡಬೇಕಾಗುತ್ತೆ. ಇದು ಗ್ರಹಗತಿಗಳ ದೋಷವನ್ನ ಕಡಿಮೆ ಮಾಡುವಂಥದ್ದು. ಇನ್ನು ಸಾಧ್ಯವಾದರೆ ಇಂದು ಹನುಮಾನ್ ಚಾಲಿಸವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ಅನಿರೀಕ್ಷಿತ ಸಂಕಷ್ಟಗಳಿಂದ ನಿಮ್ಮನ್ನ ರಕ್ಷಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಸೋಮವಾರದಂದು ಶಿವಲಿಂಗಕ್ಕೆ ಅರಿಶಿನ ಬೆರೆಸಿದಂತಹ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಿ. ಇದರಿಂದ ಮನಸ್ಸಿನ ಗೊಂದಲಗಳು ಕೂಡ ನಿವಾರಣೆಯಾಗುವಂಥದ್ದನ್ನ ಖಂಡಿತವಾಗಿ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಲೇಬೇಕಾಗುತ್ತೆ. ರಾಶಿ ಧನುರಾಶಿಯವರು ನೀವು ಜನ್ಮಜಾತ ಆಶಾವಾದಿಗಳು. ನಿಮ್ಮ ಸಕಾರಾತ್ಮಕ ಯೋಚನೆಯೇ ನಿಮ್ಮ ಯಶಸ್ಸಿನ ಮೆಟ್ಟಿಲು. ಹಿಂದೆ ನಡೆದ ತಪ್ಪುಗಳಿಂದ ಪಾಠವನ್ನ ಕಲಿಯಿರಿ, ಆದರೆ ಅಲ್ಲಿಯೇ ಯಾವುದೇ ಕಾರಣಕ್ಕೂ ನಿಲ್ಲಬೇಡಿ. ಗುರಿ ತಲುಪುವ ಹಾದಿಯಲ್ಲಿ ಅಡೆತಡೆಗಳು ಬರುವುದು ಸಹಜ, ಆದರೆ ಅವುಗಳನ್ನ ಮೆಟ್ಟಿ ನಿಲ್ಲುವ ಛಲವೊಂದಿದ್ದರೆ ಇಡೀ ಜಗತ್ತೇ ನಿಮ್ಮನ್ನ ಹಿಂಬಾಲಿಸುತ್ತದೆ. ಧನಸ್ಸಿನಿಂದ ಹೊರಬಂದ ಬಾಣದಂತೆ ನಿಮ್ಮ ಗುರಿಯತ್ತ ಮಾತ್ರ ನಿಮ್ಮ ಗಮನವಿರಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹೆಗಲೇರಬಹುದು. ನಿಮ್ಮ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಕಠಿಣವಾದ ಕೆಲಸಗಳನ್ನ ಸುಲಭವಾಗಿ ಪೂರೈಸುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಕೂಡ ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಶುಭ ಫಲಗಳು ಕೂಡ ನಿಮಗೆ ಕಂಡು ಬರುವಂತದ್ದನ್ನ ನೋಡ್ತೀರ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭಾಂಶವೂ ಕೂಡ ದೊರೆಯುವಂತದ್ದು. ಆದಾಗ್ಯೂ ಕೂಡ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತಹ ಖರ್ಚುಗಳು ಎದುರಾಗಬಹುದಾದಂತಹ ದಿನ. ಹಣಕಾಸಿನ ವ್ಯವಹಾರ ಮಾಡುವಾಗ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆಯ ವೇಳೆಗೆ ಅವು ಬಗೆಹರಿಯುವಂತಹದ್ದು. ಅವಿವಾಹಿತರಿಗೆ ಶುಭ ವಾರ್ತೆಗಳು ಕೇಳಿ ಬರುವಂತದ್ದು. ಸ್ನೇಹಿತರೊಂದಿಗೆ ಪ್ರವಾಸ ಕೈಗೊಳ್ಳುವಂತಹ ಯೋಜನೆಯನ್ನ ರೂಪಿಸುವಂತಹ ದಿನ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯನ್ನ ಮಾಡಬೇಡಿ. ಅತಿಯಾದ ಓಡಾಟದಿಂದ ಸ್ನಾಯು ಸೆಳೆತ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆಯನ್ನ ಮಾಡಬೇಕಾಗುತ್ತೆ ಮತ್ತು ಯೋಗಾಭ್ಯಾಸದಿಂದ ಮಾನಸಿಕ ನೆಮ್ಮದಿಯೂ ಕೂಡ ದೊರೆಯುವಂತದ್ದನ್ನ ಈ ದಿನ ನೀವು ಖಂಡಿತವಾಗಿ ನೋಡ್ತೀರ. ಇನ್ನು ಗುರುವಿನ ದರ್ಶನವನ್ನ ಮಾಡಬೇಕಾಗುತ್ತೆ. ಹತ್ತಿರದ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥಿಸುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ದಾನವನ್ನ ಮಾಡುವಂಥದ್ದು. ಬಡವರಿಗೆ ಅಥವಾ ನಿರ್ಗತಿಕರಿಗೆ ಹಳದಿ ಬಣ್ಣದ ಹಣ್ಣುಗಳು ಅಥವಾ ವಸ್ತುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ಗುರುಬಲವನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಮುಂಜಾನೆ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮಾನಸಿಕ ಗೊಂದಲಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಜಪವನ್ನ ನೋಡುವುದಾದರೆ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ರಾಶಿ ಮಕರ ರಾಶಿಯವರು ನೀವು ಶನಿಯಂತೆ ಸ್ಥಿರ ಮನಸ್ಸಿನವರು. ಇಂದು ನೀವು ಪಡುವ ಪ್ರತಿಯೊಂದು ಹನಿ ಬೆವರು ನಾಳೆಯ ಸುಂದರ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ ಅಷ್ಟೇ. ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವಂತಹ ಅತಿಥಿಯಲ್ಲ, ಅದು ದಿನನಿತ್ಯದ ಶಿಸ್ತು ಮತ್ತು ಕಠಿಣ ಪರಿಶ್ರಮದಿಂದ ಕಟ್ಟಿದಂತಹ ಭದ್ರ ಬುನಾದಿಯಾಗುವಂಥದ್ದು.
ಸೋಲುಗಳನ್ನ ನಿಮ್ಮನ್ನ ನಿಲ್ಲಿಸಬಾರದು, ಬದಲಾಗಿ ಅವು ನಿಮ್ಮ ಹಾದಿಯಲ್ಲಿ ಸರಿಪಡಿಸುವಂತಹ ದಾರಿಗ ದೀಪವಾಗುವಂತದ್ದನ್ನ ನೀವು ಶೀಘ್ರದಲ್ಲಿ ನೋಡ್ತೀರಾ. ಇಂದು ಆರ್ಥಿಕವಾಗಿ ಸ್ಥಿರತೆಯ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭವನ್ನ ನಿರೀಕ್ಷಿಸಬಹುದು. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಪ್ರಗತಿಯು ಕೂಡ ಕಂಡುಬರುವಂತಹದ್ದು. ಆದರೆ ಅನಗತ್ಯ ವಿಲಾಸಿ ವಸ್ತುಗಳಿಗಾಗಿ ಹಣ ವ್ಯಯಿಸುವುದನ್ನು ನಿಯಂತ್ರಿಸಬೇಕಾಗುತ್ತೆ. ಸಂಜೆ ವೇಳೆಗೆ ಶುಭ ಸುದ್ದಿಯೊಂದು ಧನ ಲಾಭದ ಮುನ್ಸೂಚನೆಯನ್ನ ನೀಡುವಂಥದ್ದು ಖಂಡಿತವಾಗಿ ನೀವು ನೋಡ್ತೀರಾ. ಇನ್ನು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹೆಗಲೇರಬಹುದು. ನಿಮ್ಮ ಶಿಸ್ತು ಮತ್ತು ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯವಿದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ತಾಳ್ಮೆಯಿಂದ ಇರಬೇಕಾಗುತ್ತೆ. ನಿಮ್ಮ ಮೌನವೇ ಇಂದು ನಿಮಗೆ ಜಯವನ್ನ ತಂದುಕೊಡುವಂಥದ್ದನ್ನ ನೋಡ್ತೀರ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಳುವುದು ಕೂಡ ಅವಶ್ಯಕವಾದುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಸಂಯಮದಿಂದ ವರ್ತನೆಯನ್ನು ಮಾಡಬೇಕಾಗುತ್ತೆ. ಮನೆಯಲ್ಲಿ ಸೌಂದರ್ಯಯುತ ವಾತಾವರಣ ಮಾಡಿಕೊಳ್ಳಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಬೆನ್ನು ನೋವು ಅಥವಾ ಕೀಲು ನೋವಿನ ಸಮಸ್ಯೆ ಕಾಡಬಹುದು. ಅತಿಯಾದ ಮಾನಸಿಕ ಒತ್ತಡವನ್ನ ತಲೆಗೆ ಹಾಕಿಕೊಳ್ಳಬೇಡಿ. ಸರಿಯಾದ ಸಮಯಕ್ಕೆ ಊಟವನ್ನ ಮತ್ತು ವಿಶ್ರಾಂತಿಯನ್ನ ಪಡೆಯುವುದು ನಿಮ್ಮ ದಿನಚರಿಯನ್ನ ಸುಗಮವಾಗಿರುವಂಥದ್ದು. ಇನ್ನು ಶಿವನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಶಿವನಿಗೆ ಅಭಿಷೇಕವನ್ನ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಿಸುವುದರಿಂದ ನಿಮ್ಮ ಮಾನಸಿಕ ಶಾಂತಿಗೆ ಸಹಕಾರಿಯಾಗುವಂಥದ್ದು. ಇನ್ನು ಶನಿವಾರದ ಪ್ರಭಾವ ಇರುವುದರಿಂದ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಇದು ಕೆಲಸದಲ್ಲಿ ಬರುವಂತಹ ಅಡೆತಡೆಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನ ದಾನವಾಗಿ ಮಾಡಿ. ಇದು ಶನಿ ದೇವರ ಕೃಪೆಗೆ ಪಾತ್ರರಾಗಲು ಉತ್ತಮವಾದಂತಹ ಮಾರ್ಗವಾಗುವಂಥದ್ದು. ಇನ್ನು ಬಣ್ಣದ ಬಳಕೆಯನ್ನು ನೋಡುವುದಾದರೆ ಇಂದು ನೀಲಿ ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತಹ ಕಾರ್ಯವನ್ನ ಮಾಡುವಂಥದ್ದು. ಕುಂಭರಾಶಿಯವರು ನೀವು ಇತರರಿಗಿಂತ ವಿಭಿನ್ನವಾಗಿ ಆಲೋಚಿಸುವವರು. ಇಂದು ನಿಮ್ಮ ಆ ಹೊಸ ಆಲೋಚನೆಗಳೇ ನಿಮ್ಮನ್ನ ಉತ್ತುಂಗಕ್ಕೆ ಕೊಂಡೊಯ್ಯಲಿವೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ನಿಮ್ಮ ದೃಷ್ಟಿಕೋನವು ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವಂಥದ್ದು. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ಬದಲಿಗೆ ನೀವು ಸವಾಲುಗಳನ್ನ ಹೇಗೆ ಸ್ವೀಕರಿಸುತ್ತೀರಿ ಎಂಬುದು ನಿಮ್ಮ ಯಶಸ್ಸನ್ನ ನಿರ್ಧರಿಸುವಂಥದ್ದು. ನಿಮ್ಮ ವಿಶಿಷ್ಟತೆಯೇ ನಿಮಗೆ ಶಕ್ತಿಯಾಗಿರುವಂಥದ್ದು. ಇಂದು ವೃತ್ತಿ ಜೀವನದಲ್ಲಿ ನೀವು ಅತ್ಯಂತ ಕ್ರಿಯಾಶೀಲರಾಗಿರುವಿರಿ. ಸಂಶೋಧನೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವವರಿಗೆ ಹೊಸ ಆವಿಷ್ಕಾರಗಳಿಗೆ ಅವಕಾಶ ಸಿಗುವಂಥದ್ದು. ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲವೂ ಕೂಡ ದೊರೆಯುವಂಥದ್ದು. ಬಾಕಿ ಉಳಿದಂತಹ ಯೋಜನೆಗಳನ್ನು ಪೂರ್ಣಗೊಳಿಸಲು ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಒಪ್ಪಂದಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹೊಸ ಆದಾಯದ ಮೂಲಗಳ ಬಗ್ಗೆ ನೀವು ಮಾಡುವಂತಹ ಆಲೋಚನೆಗಳು ಫಲಪ್ರದವಾಗಲಿದೆ. ಹೂಡಿಕೆಗಳ ಬಗ್ಗೆ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ. ಭೂಮಿ ಅಥವಾ ಸ್ಥಿರಾಸ್ತಿಯಲ್ಲಿ ಹಣ ಹೂಡಿಕೆ ಮಾಡಲು ಇದು ಯೋಗವಿದ್ದರೂ ಕೂಡ ಕಾಗದ ಪತ್ರಗಳನ್ನ ಸರಿಯಾಗಿ ಪರಿಶೀಲಿಸುವುದು ಕೂಡ ಅವಶ್ಯಕವಾದುದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಗೌರವ ಕೂಡ ವೃದ್ಧಿಯಾಗಲಿದೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಆಗಿರುವಂಥದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಅಥವಾ ನರಗಳ ದೌರ್ಬಲ್ಯದಂತಹ ಸಣ್ಣ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸಮಯವನ್ನ ಮೀಸಲಿಡಿ. ಸಾಕಷ್ಟು ನೀರನ್ನ ಕುಡಿಯುವುದು ಕೂಡ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ನೀರು ಕುಡಿಯುವುದನ್ನ ಮರೆಯಬೇಡಿ. ಇಂದು ದಾನವನ್ನ ಮಾಡುವಂಥದ್ದು. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನ ದಾನವಾಗಿ ಮಾಡಿ. ಇದು ಮಾನಸಿಕ ಶಾಂತಿಯನ್ನ ನೀಡುವಂಥದ್ದು. ಇಂದು ತಿಳಿ ಹಳದಿ, ತಿಳಿ ನೀಲಿ ಅಥವಾ ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ಸಕಾರಾತ್ಮಕತೆಯನ್ನ ಹೆಚ್ಚಿಸುವಂಥದ್ದು. ನಂದಿಯ ಸೇವೆಯನ್ನ ಮಾಡಬೇಕಾಗುತ್ತೆ. ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ
ನಂದಿಯ ಕಿವಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ಹೇಳಿಕೊಳ್ಳಿ ಮತ್ತು ಗೋವಿಗೆ ಆಹಾರವನ್ನ ನೀಡಬೇಕಾಗುತ್ತೆ. ಇನ್ನು ಶಿವನ ಆರಾಧನೆಯನ್ನ ಮಾಡುವಂಥದ್ದು. ಇಂದು ಶಿವಲಿಂಗಕ್ಕೆ ಅರಿಶಿನ ಮಿಶ್ರಿತ ಹಾಲಿನ ಅಭಿಷೇಕವನ್ನ ಮಾಡುವುದು ಅಥವಾ ಓಂ ನಮ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದು ಅತ್ಯಂತ ಶುಭಪ್ರದವಾದಂತಹ ಕೆಲಸವಾಗುವಂಥದ್ದು. ಮೀನರಾಶಿಯವರು ನದಿ ತನ್ನ ಹರಿವಿನ ಹಾದಿಯಲ್ಲಿ ಸಾವಿರಾರು ಕಲ್ಲುಗಳನ್ನ ಎದುರಿಸಿದರೂ ಸಮುದ್ರವನ್ನ ಸೇರುವುದು ನಿಲ್ಲಿಸುವುದಿಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳು ನಿಮ್ಮನ್ನ ತಡೆಯಲು ಬರುವುದಿಲ್ಲ, ಬದಲಾಗಿ ನಿಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಬರುತ್ತವೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಆಗ ಗುರಿ ತಲುಪುವುದು ಕೂಡ ಖಚಿತವಾಗಿರುವಂಥದ್ದು. ಇಂದು ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲವನ್ನ ಕಾಡುವಂತಹ ದಿನ. ನೀರಿನಿಂದ ಹರಡುವ ಸೋಂಕು ಅಥವಾ ಶೀತದಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಮಾನಸಿಕ ನೆಮ್ಮದಿಗಾಗಿ ಹಡ ಮತ್ತು ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ರಾತ್ರಿ ಲಘು ಆಹಾರವನ್ನ ಸೇವಿಸುವುದು ಕೂಡ ಜೀರ್ಣಕ್ರಿಯೆಗೆ ಉತ್ತಮವಾದಂಥದ್ದು. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸುವುದು ಅಗತ್ಯವಾದುದು. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಮನಸ್ಸಿನ ಗೊಂದಲಗಳನ್ನ ಹಂಚಿಕೊಳ್ಳುವುದರಿಂದ ನೆಮ್ಮದಿಯೂ ಕೂಡ ಸಿಗುವಂಥದ್ದು. ಇನ್ನು ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ತರಲಿದೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳ ಬಗ್ಗೆ ಮಾತುಕತೆಗಳು ಕೂಡ ನಡೆಯಬಹುದಾದಂತಹದನ್ನ ಈ ದಿನ ನೋಡ್ತೀರ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳನ್ನ ನಡೆಸಲು ಇದು ಸೂಕ್ತವಾದಂತಹ ಸಮಯ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಆದಾಯ ಬರುವಂತಹ ಸೂಚನೆ ಇದೆ. ಆದರೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗಬಹುದಾದಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ದಿನವಾಗಿರುವಂಥದ್ದು. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಗೆ ಇಂದು ಮನ್ನಣೆಯೂ ಕೂಡ ದೊರೆಯುವಂಥದ್ದು. ಹೊಸ ಜವಾಬ್ದಾರಿಗಳು, ಸಂಪರ್ಕಗಳಿಂದ ಲಾಭದಾಯಕವಾದಂತಹ ಒಪ್ಪಂದಗಳು ಲಭಿಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಮತ್ತು ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಈ ದಿನ ನೀವು ಹೋಗಬೇಕಾಗುತ್ತೆ. ಇಂದು ಶಿವನ ಆರಾಧನೆಯನ್ನ ಮಾಡುವಂಥದ್ದು. ಸೋಮವಾರದ ಶುಭ ದಿನದಂದು ಶಿವಲಿಂಗಕ್ಕೆ ಅರಿಶಿನ ಮಿಶ್ರಿತ ಹಾಲಿನ ಅಭಿಷೇಕವನ್ನ ಮಾಡುವುದು ಅಥವಾ ಓಂ ನಮ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದು ಅತ್ಯಂತ ಶ್ರೇಷ್ಠವಾದ. ಇನ್ನು ಗುರುವಿನ ಸ್ಮರಣೆಯನ್ನ ಮಾಡುವಂಥದ್ದು. ನಿಮ್ಮ ಕುಲಗುರುಗಳನ್ನ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ಹಳದಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸುವುದು ಕೂಡ ತುಂಬಾ ಶ್ರೇಷ್ಠಕರ. ಇನ್ನು ದಾನವನ್ನ ಮಾಡುವಂಥದ್ದು. ಹಸಿದವರಿಗೆ ಅರಿಶಿನ ಬಣ್ಣದ ಆಹಾರ ಪದಾರ್ಥಗಳನ್ನ, ಉದಾಹರಣೆಗೆ ಕೇಸರಿಬಾತ್ ಅಥವಾ ಬಾಳೆಹಣ್ಣನ್ನ ದಾನವಾಗಿ ಮಾಡಿ. ಇದು ಗುರುಬಲವನ್ನ ವೃದ್ಧಿಸುವಂಥದ್ದು. ಇನ್ನು ಜಲದಾನವನ್ನ ಮಾಡುವಂಥದ್ದು. ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿ. ಇದರಿಂದ ಮಾನಸಿಕ ಶಾಂತಿಯು ಕೂಡ ಲಭಿಸುವಂಥದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ.